ಜನಸಾಮಾನ್ಯರಿಗೆ ದಿನಕ್ಕೊಂದೊಂದು ರೀತಿಯ ಶಾಕ್ ಆಹಾರ ಪದಾರ್ಥಗಳಿಗೆ ಸಂಬಂಧಪಟ್ಟಂತೆ ಅದನ್ನ ತಿನ್ನಬೇಡಿ ಅಂತೀರಾ, ಇದನ್ನ ತಿನ್ನಬೇಡಿ ಅಂತೀರಾ, ಅದು ಕಲುಷಿತ, ಇದು ಕಲಬೆರಕೆ, ಇದು ಕೂಡ ವಿಷ ಆಹಾರ ಅಂತ ಹೇಳಿಬಿಡ್ತೀರಾ. ಹಾಗಾದ್ರೆ ನಾವು ಏನು ತಿನ್ನೋದು, ಏನು ಸೇವನೆ ಮಾಡೋದು ಅಂತ ಜನಸಾಮಾನ್ಯರು ಪ್ರಶ್ನೆ ಮಾಡೋ ಮಟ್ಟಿಗೆ ಈಗ ಮತ್ತೊಮ್ಮೆ ರಾಜ್ಯದ ಜನ ಎಚ್ಚರಗೊಳ್ಳಲೇಬೇಕಾದಂತಹ ಅನಿವಾರ್ಯತೆ. ಕಾರಣ ನೀವು ಬಳಸ್ತಾ ಇರುವಂತಹ ಪ್ಯಾಕೆಟ್ ಹಾಲ್ ಎಷ್ಟು ಸೇಫ್ ಅನ್ನೋದು ಪ್ರಶ್ನೆ. ಗೋಬಿ ಆಯ್ತು, ಕಬಾಬ್ ಆಯ್ತು, ಈಗ ಹಾಲಿನ ಸರದಿ. ಪ್ಯಾಕೆಟ್ ಹಾಲಿನ ಮೇಲೂ ಕೂಡ ಶುರುವಾಗಿದೆ ಅತಿ ದೊಡ್ಡ ಅನುಮಾನ. ಕಲಬೆರಕೆ ಮಾಡುವ ಸಂಶಯದಲ್ಲಿ ಹಾಲು ಸಂಗ್ರಹ ಆಗಿದೆ ಅನ್ನುವಂತಹ ವಿಚಾರ ಸದ್ಯ ಬೆಳಕಿಗೆ ಬರ್ತಾ ಇದೆ. ಟೀ, ಕಾಫಿ ಶಾಪ್ಗಳಲ್ಲಿ ಹಾಲಿನ ಕಲಬೆರಕೆ ಆಗ್ತಾ ಇದೆ ಅನ್ನುವಂತಹ ಆರೋಪ. ಈ ಹಿನ್ನೆಲೆ ಆಹಾರ ಗುಣಮಟ್ಟ ಇಲಾಖೆಯಿಂದ ದಾಳಿಯಾಗಿದೆಯಂತೆ. ಏಕಕಾಲಕ್ಕೆ ಬಹುತೇಕ ಕಡೆ ಆಹಾರ ಸುರಕ್ಷತಾ ಇಲಾಖೆಯಿಂದ ಹಾಲು ಸಂಗ್ರಹ ಮಾಡಲಾಗಿದೆ. ಸ್ಯಾಂಪಲ್ಗಳನ್ನು ಸಂಗ್ರಹಿಸಲಾಗಿದೆ. 870 ಹಾಲಿನ ಕೇಂದ್ರಗಳಿಂದ ಹಾಲು ಸಂಗ್ರಹ ಮಾಡಲಾಗಿದೆ ಅನ್ನೋದರ ಡೀಟೇಲ್ಸ್. ಕೆಎಂಎಫ್ ಸಹಯೋಗದೊಂದಿಗೆ ಹಾಲಿನ ಪರಿಶೀಲನೆಗೆ ಮುಂದಾಗಿದ್ದಾರೆ ಅಧಿಕಾರಿಗಳು. ಹಾಲಿನಲ್ಲಿ ಕಲಬೆರಕೆ ಪತ್ತೆ ಹಚ್ಚೋದಕ್ಕೆ ಲ್ಯಾಬ್ಗೆ ರವಾನೆ ಕೂಡ ಮಾಡಲಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಹಾಗಾಗಿ ನಾವು ಬಳಸ್ತಾ ಇರುವಂತಹ ಪ್ಯಾಕೆಟ್ ಹಾಲ್ ಸೇಫ್ ಆಗಿದೆಯಾ ಇಲ್ವಾ ಅದಕ್ಕೆ ರಿಪೋರ್ಟ್ ಬರಬೇಕು. ಬಟ್ ಒಂದಷ್ಟು ಹಾಲಿನ ಸ್ಯಾಂಪಲ್ ಅನ್ನು ಆಲ್ರೆಡಿ ಅಧಿಕಾರಿಗಳು ಪಡೆದುಕೊಂಡಿದ್ದಾರೆ. ಅದು ಸೇಫ್ ಹೌದಾ ಅಲ್ವಾ ಅನ್ನೋದನ್ನ ಅಧಿಕಾರಿಗಳು ಪರಿಶೀಲನೆ ಮಾಡಿ ಆ ರಿಪೋರ್ಟ್ ಬಂದ ಬಳಿಕವೇ ಸ್ಪಷ್ಟವಾಗುತ್ತೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಚರಣ್ ದೂರವಾಣಿ ಸಂಪರ್ಕದಲ್ಲಿ. ಚರಣ್, ಈಗ ಜನಸಾಮಾನ್ಯರಿಗೆ ಗೊಂದಲ. ಗೋಬಿ ಆಯ್ತು, ಪಾನಿಪುರಿ ತಿನ್ಬೇಡಿ ಅಂತೀರಿ, ಯಾವ ಆಹಾರಗಳ ಹೊರಗಡೆ ತಿನ್ಬೇಡಿ ಅಂತ ಹೇಳ್ತೀರಿ. ಬಟ್ ಈಗ ಹಾಲಿನ ಸರದಿ ನಿಜಕ್ಕೂ ಇದು ಶಾಕಿಂಗ್ ವಿಚಾರ ಅಂತ ಅನ್ಸುತ್ತೆ ಜನಸಾಮಾನ್ಯರಿಗೆ. ಎಸ್ ಶ್ರುತಿ, ಪ್ರಮುಖವಾಗಿ ಶಾಕಿಂಗ್ ವಿಚಾರನೆ ಹೌದು. ಪ್ರಮುಖವಾಗಿ ಏನು ಗೋಬಿ ಗೆ ಬಳಸಿದಂತಹ ಕಲರ್ ಏನು, ಆ ಒಂದಿಷ್ಟು ಕಲರ್ಗಳ ನಿಷೇಧದ ಬಳಿಕ ಇದೀಗ ಆಹಾರ ಗುಣಮಟ್ಟ ಇಲಾಖೆ ಪ್ರಮುಖವಾಗಿ ಹಾಲುಗಳ ಕಲಬೆರಕೆಯ ಪತ್ತೆ ಹಚ್ಚಲಿಕ್ಕೆ ಮುಂದಾಗಿರುವಂತದ್ದು. ಪ್ರಮುಖವಾಗಿ ಏನು 800ಕ್ಕೂ ಹೆಚ್ಚು ಸ್ಯಾಂಪಲ್ಗಳನ್ನ ಈಗಾಗಲೇ ಕಲೆಕ್ಟ್ ಮಾಡಿರುವಂತದ್ದು. ಮತ್ತೆ ಯಾವೆಲ್ಲ ದೂರುಗಳು ಬಂದಿದೆ, ಯಾವ ರೀತಿಯಾಗಿ ಹಾಲಿನಲ್ಲಿ ಕಲಬೆರಕೆ ಆಗ್ತಾ ಇದೆ ಅನ್ನುವಂತಹ ಒಂದಿಷ್ಟು ಅನುಮಾನಗಳ ಮೇಲೆ ಕೆಎಂಎಫ್ ಸಹಯೋಗದೊಂದಿಗೆ ಒಂದು ತಂಡವನ್ನ ರಚಿಸಿಕೊಂಡು ಖಾಸಗಿ ಮತ್ತೆ ಸರ್ಕಾರಿ ಹಾಲು ಕೇಂದ್ರಗಳಿಗೆ ಕೂಡ ವಿಸಿಟ್ ಅನ್ನು ನೀಡಿರುವಂತದ್ದು. ಪ್ರಮುಖವಾಗಿ ಉಲ್ಲೇಖ ಮಾಡಿರುವ ಅಂಶಗಳಲ್ಲಿ ಹಾಲಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಪೌಡರ್ ಗಳನ್ನ ಬಳಸುವಂತದ್ದು, ಮತ್ತೆ ಹಾಲಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಅವುಗಳನ್ನ ಸ್ಟೋರ್ ಮಾಡಿ ಇಡುವಂತಹ ಒಂದಿಷ್ಟು ಪ್ರಕ್ರಿಯೆಗಳೇನಿದೆ, ಮತ್ತೆ ಅದಕ್ಕೆ ಬಳಸುವಂತಹ ಪ್ಲಾಸ್ಟಿಕ್ ಏನಿದೆ, ಆ ಒಂದು ಪ್ಲಾಸ್ಟಿಕ್ ನ ವಿಚಾರದಲ್ಲಿ ಕೂಡ ಒಂದಿಷ್ಟು ಅನುಮಾನಗಳು ಶುರುವಾಗಿರುವಂತದ್ದು. ಈ ಹಿನ್ನೆಲೆಯಲ್ಲಿ 800ಕ್ಕೂ ಹೆಚ್ಚು ಸ್ಟೋರ್ಗಳಲ್ಲಿ ಈಗಾಗಲೇ ಒಂದಿಷ್ಟು ಸ್ಯಾಂಪಲ್ಗಳನ್ನ ಕಲೆಕ್ಟ್ ಮಾಡಿರುವಂತದ್ದು, ಮತ್ತೆ ಅವುಗಳ ಪರಿಶೀಲನೆಗೆ ಲ್ಯಾಬ್ಗೆ ಕೂಡ ಕಳಿಸಿರುವಂತದ್ದು. ಶ್ರುತಿ. ಓಕೆ ಚರಣ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.